ಪಾಶನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಭವ ಪಾಶನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಢಮ 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 ಢಮರುಗದರನೆ ನಾಟ್ಯಲೋಲ ಶಿವನೇ ಢಮ 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 ಢಮರುಗದರನೆ ನಾಟ್ಯಲೋಲ ಶಿವನೇ ಲೋಕವ ಕಾಯುವ ಕಾಲ ಕಾಲಹರ ಕಾಮಿತಾರ್ಥ ಪ್ರಭುವೇ ಕಾಮಿತಾರ್ಥ ಪ್ರಭುವೇ ಭವ ಪಾಶನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಕರದಲ್ಲಿ ಕಪಾಲ ಹಿಡಿದವನೇ ಬ್ರಹ್ಮಾಂಡವತ ಬಳಸಿದನೇ ಕರದಲ್ಲಿ ಕಪಾಲ ಹಿಡಿದವನೇ ಬ್ರಹ್ಮಾಂಡವತ ಬಳಸಿದನೇ ಅನ್ನಪೂರ್ಣೆಯ ಕರುಣೆಯಿಂದಲೇ ಅನ್ನಪೂರ್ಣೆಯ ಕರುಣೆಯಿಂದಲೇ ದಾರಿದ್ರವದ ನೀಗಿದನೇ ದಾರಿದ್ರವದ ನೀಗಿದನೇ ಸಾಮಗಾನ ಪ್ರಿಯ ಶಂಕರನೇ ಸಾಮಗಾನ ಪ್ರಿಯ ಶಂಕರನೇ ಭವ ಪಾಶನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಭವಭಯ ಶಂಕರನೇ ಭವಭಯ ಶಂಕರನೇ ಶಿವನೇ ಭವತಿ ಭಿಕ್ಷಾಂ ದೇಹಿ ಭವತಿ ಭಿಕ್ಷಾಂ ದೇಹಿ ಪೂಜ್ಯರೇ ನಮಸ್ಕರಿಸುವೆನು. ಭದ್ರೆ, ನಾನು ಬಹಳ ದೂರದಿಂದ ಮಾರ್ಗದೇಶವಾಗಿ ಬಂದಿರುವೆನು. ನನಗೆ ಹಸಿವು ತೃಷಗಳಾದರೂ ಬಹಳವಾಗಿ ಬಾಧಿಸುತ್ತಿರುವೆ. ಏನಾದರೂ ಆಹಾರವನ್ನು ನೀಡು ಭದ್ರೆ. ಪೂಜ್ಯರೇ, ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನು ಮೈದುನನಾದ ಲಕ್ಷ್ಮಣನು ಎಲ್ಲಿಯೋ ಹೋಗಿದ್ದಾರೆ. ಅವರು ಬಂದ ನಂತರ ನಾವೆಲ್ಲರೂ ನಿಮಗೆ ಭಿಕ್ಷೆ ನೀಡುವೆವು. ದಯಮಾಡಿ ಅಲ್ಲಿಯವರೆಗೂ ಇಲ್ಲಿ ವಿಶ್ರಮಿಸಿಕೊಳ್ಳಿ. ಆಗಬಹುದು. ಇವಳಂತಹ ಸೌಂದರ್ಯವತಿ, ಇವಳಂತಹ ರೂಪವತಿ. ನನ್ನ ಅಜಾತ ಶತ್ರುವಾದ ಹರಿಯು ಕೂಡ ನೋಡಿ
ಆನಂದ ಪಡತಕ್ಕ ರೂಪವೇ ಸರಿ. ಎಂತಹ ಜ್ವಾಲೆ, ಇದೆಂತಹ ಜ್ವಾಲೆ. ಹೆಚ್ಚಿದೆ ಲಕ್ಷ್ಮಣ ನಿನ್ನಯ ಜಾಣ್ಮೆಯನ್ನು. ನಿನ್ನ ಅತ್ತಿಗೆಯ ರಕ್ಷಣೆಗಾಗಿ ಸಪ್ತ ಋಷಿಗಳನ್ನೇ ಇಲ್ಲಿ ಸ್ಥಾಪಿಸಿರುವೆಯ ಸೀತಾ. ನಿನ್ನ ಮೇಲಿನ ವ್ಯಾಮೋಹದಿಂದ ಅಂದು ಸ್ವಯಂವರ ಸಭೆಯಲ್ಲಿ ಶಿವಧನಸ್ಸನ್ನು ಎತ್ತಲಾರದೆ ಮುಕ್ಕರಿಸಿ ಬಿದ್ದಾಗ ನನಗಾದ ಅಪಮಾನ ಈ ಸೀತಾಪಹರಣ. ನನ್ನ ತಂಗಿ ಶೂರ್ಪನಖಳಿಗಾದ ಅಪಮಾನದಿಂದ ಪ್ರೇರೇಪಿತಗೊಂಡ ನನ್ನ ಕಾರ್ಯ ಸೀತಾಪಹರಣ. ಏನಿದು? ನರಿಗಳು ವಿಕಟವಾಗಿ ಕೂಗುತ್ತಿರುವವು. ಶಿರೋ ಮೇಲ್ಭಾಗದೋಳ್ ಕಾಗೆ ಗೃದ್ಧಾತ್ಮಿಗಳ ಚೀತ್ಕಾರ. ಇವೆಲ್ಲವೂ ನನ್ನ ಅಪಶಕುನದ ಛಾಯೆಯೇ. ಇವಕ್ಕೆಲ್ಲ ಎದುರುವವನಲ್ಲ ಈ ದಶಕಂಠ ರಾವಣ. ವೇಳೆಯಾಯಿತು. ಇಷ್ಟು ಹೊತ್ತಿಗಾಲೇ ಮಾವನಾದ ಮಾರೀಚನು ರಾಮ ಲಕ್ಷ್ಮಣರನ್ನು ಬಹುದೂರ ಸೆಳೆದುಕೊಂಡು ಹೋಗಿರುವನು. ಹಸಿವು ತಾಳಲಾರೆ, ಭಿಕ್ಷೆಯನ್ನು ನೀಡು ಭದ್ರೆ, ನೀಡು. ಪೂಜ್ಯರೇ, ಇದು ಸ್ವೀಕರಿಸಿ. ಇನ್ನು ಬೆಳಿಗ್ಗೆ ಬಂದು ನೀಡಬಾರದೆ? ಕ್ಷಮಿಸಿ ಪೂಜ್ಯರೇ, ನನ್ನ ಮೈದುನನಾದ ಲಕ್ಷ್ಮಣನು ಇಲ್ಲಿ ಸಪ್ತರ್ಷಿಗಳ ಆಜ್ಞೆಯನ್ನು ಬರೆದಿದ್ದಾನೆ. ನಾನು ಅದನ್ನು ಯಾವುದೇ ಕಾರಣಕ್ಕೂ ದಾಟುವಂತಿಲ್ಲ. ಏನು? ನಮ್ಮಂತಹ ಯತಿಗಳಿಗೂ ಸಪ್ತ ಋಷಿಗಳ ಆಜ್ಞೆ? ಹಸಿವಿನಿಂದ ಬಳಲಿ ಬಂದ ನಾನು ನಿನ್ನ ಆಶ್ರಮದಲ್ಲೇ ಮೃತನಾದರೆ ಬ್ರಹ್ಮಹತ್ಯಾ ದೋಷವು ಗುರಿಯಾಗುವುದು. ಇದೋ. ಕ್ಷಮಿಸಿ ಪೂಜ್ಯರೇ, ಇದು ಸ್ವೀಕರಿಸಿ. ಇನ್ನು ಬೆಳಿಗ್ಗೆ ಬಂದು ನೀಡಬಾರದೆ? ಇದೋ ನೋಡು ಪೌಲಸ್ಯ ವಂಶಕುಲ ಕಳಶಾಂಬುದಿ ಚಂದ್ರನ. ಇದೋ ಪೌಲಸ್ಯ ವಂಶಕುಲ ಕಳಶಾಂಬುದಿ ಚಂದ್ರನ. ನೋಡು ದಾಸರೇಂದ್ರನ. ಸಮಸ್ತ ನಿರ್ಜನ ಮನೋತ್ಸಾಹವಂಗನ, ಸಮಸ್ತ ನಿರ್ಜನ ಮನೋತ್ಸಾಹವಂಗನ, ನಾಡು ಮನ್ಮತಾಂಗನ, ರಾವಣ ಸಾರ್ವಭೌಮ ಚಕ್ರವರ್ತಿಯ ಜಾನಕಿ, ನಿನಗಾಗಿ ಸಿದ್ಧವಾಗಿರುವ ಪುಷ್ಪಕ ವಿಮಾನವನ್ನು ಏರು ನಳಲಂಕಾ ಪಟ್ಟಣಕ್ಕೆ. ರಾಮಚಂದ್ರ, ನಿನ್ನ ಮಾತನ್ನು ಕೇಳಿದೆ ನಾನಿದೆಂತಹ ವಿಪತ್ತಿಗೀಡಾದೆನು ಸ್ವಾಮಿ. ಇಲ್ಲಿ ನನ್ನನ್ನು ರಕ್ಷಿಸುವವರಾರೂ ಇಲ್ಲವೇ? ಮಾವನವರಾದ ಆದರ್ಶಿತ ಚಕ್ರವರ್ತಿಗಳೇ, ಮೈದುನನಾದ ಲಕ್ಷ್ಮಣನೇ, ಯಾರಾದರೂ ಬಂದು ನನ್ನನ್ನು ರಕ್ಷಿಸಬಾರದೆ? ಏನು ರಾಮ ಲಕ್ಷ್ಮಣ ಎಂದು ತೋರಿಸುತ್ತಿರೋದಲ್ಲ ಅಮ್ಮ. ಯಾರಮ್ಮ ನೀನು? ಈ ರೀತಿ ರೋಧಿಸಲು ಕಾರಣವೇನು ತಾಯಿ? ಅಯ್ಯ ಪಕ್ಷಿರಾಜ, ಹಾ, ನಾನು ಶ್ರೀರಾಮಚಂದ್ರನ ಧರ್ಮಪತ್ನಿ, ಹಾ, ದರ್ಶತ ಚಕ್ರವರ್ತಿಗಳ ಸೊಸೆಯು. ಹಾ. ನನ್ನ ಸ್ವಾಮಿ ಇಲ್ಲದ ಸಮಯವನ್ನೇ ಕಾದಿದ್ದು ಈ ದುರುಳನು ನನ್ನನ್ನು ಅಪಹರಿಸಲು ಯತ್ನಿಸುತ್ತಿರುವನು. ದಯಮಾಡಿ ಕಾಪಾಡು ಪಕ್ಷಿರಾಜ. ಹೆದರಬೇಡ ತಾಯಿ. ಎಲ್ಲವೋ ನಾರಿ ಚೋರ ಪರಮ ಪತಿವ್ರಾತೆಯಾದ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುವುದು ನಿನ್ನ ವಂಶನಾಶಕ್ಕೆಂದೇ ತಿಳಿ. ಈಕೆಯನ್ನು ಬಿಟ್ಟು ಬಿಡು, ಇಲ್ಲವಾದರೆ ಒಂದೇ ಸಾರಿ ನಂಗಿ ಬಿಡೋಣ. ಈಕೆಯು ನನ್ನ ಧರ್ಮಪತ್ನಿಯು. ಅಬದ್ಧವನ್ನು ಕೇಳಲು ನೀನು ಯಾರು?
ಇಲ್ಲ ಪಕ್ಷಿರಾಜ, ಇವನು ಅಬದ್ಧವನ್ನು ನುಡಿಯುತ್ತಿದ್ದಾನೆ. ಎಲ್ಲವೋ ನೀನು ದೊಡ್ಡ ಪಕ್ಷರಾಜ, ನಾನು ದಶರಥ ಮಿತ್ರನಾದ ಜಟಾಯು. ಏನು? ಜಟಾಯು? ದಶರಥ ಮಿತ್ರನಾದ ಜಟಾಯು ಮಹಾಪರಾಕ್ರಮಶಾಲಿ. ಇವನಿಗೆ ತಕ್ಕ ಮೋಸವನ್ನು ಮಾಡಿ ನಾನು ತೆರಳಲೇಬೇಕು. ಏನವೋ ಜಟಾಯು ಕಾಡು ಮೇಳಗಳಲ್ಲಿ ಅಲೆದು ಸಮುದ್ರದ ಜಲಚರಗಳನ್ನು ಜೀವಿಸುತ್ತಿರುವ ನೀನು ನನ್ನನ್ನು ಪ್ರತಿಭಟಿಸಬಲ್ಲಯ್ಯ? ಯುದ್ಧಕ್ಕೆ ಸಿದ್ಧರಾಗ. ನಾವಿರುವರು ಸಮಬಲಶಾಲಿಗಳು. ಆದ್ದರಿಂದ ನಮ್ಮ ನಮ್ಮ ಪ್ರಾಣದ ನೆಲೆಯನ್ನು ಕುರಿತು ಯುದ್ಧವನ್ನು ಮಾಡೋಣ. ಹೇಳು ನಿನ್ನ ಪ್ರಾಣವಾಯು ಎಲ್ಲಿರುವುದು? ನಿನ್ನ ಪ್ರಾಣ ನೆಲೆಯಲ್ಲಿರುವುದು ಅದನ್ನು ಬಗಳ. ನನ್ನ ಪ್ರಾಣವಾಯು ಈ ನನ್ನ ಎಡಗಾಲಿನ ಅಂಗುಷ್ಟದಲ್ಲಿರುವುದು. ನಿನ್ನ ಪ್ರಾಣವಾಯು ಎಲ್ಲಿರುವುದು ಹೇಳು. ನನ್ನ ಪ್ರಾಣ ನೆಲೆಯಲ್ಲೂ ಈ ಎರಡು ರೆಕ್ಕೆಗಳಲ್ಲಿರುವುದ. ಹಾಗಾದ್ರೆ ಸಿದ್ಧನಾಗು ಇದ್ದಕ್ಕೆ. ಮೋಸವಾಯಿತು ಮಾತೆ, ಮೋಸವಾಯಿತು. ಚಾಣಕಿ ನೋಡಿದೆಯಾ, ನಿನ್ನನ್ನು ರಕ್ಷಿಸಲು ಬಂದ ಈ ಜಟಾಯುವಿನ ಗತಿ ಏನಾಯಿತೆಂದು. ನಿನ್ನನ್ನು ರಕ್ಷಿಸಲು ಇಲ್ಲಿ ಯಾರೂ ಇಲ್ಲ. ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು. ನಡಲಂಕಾ ಪಟ್ಟಣಕ್ಕೆ. ಅಯ್ಯೋ, ನನ್ನನ್ನು ಕಾಪಾಡಲು ಬಂದ ಈ ಪಕ್ಷಿರಾಜನಿಗೂ ಇಂತಹ ದುರವಸ್ಥೆ ಉಂಟಾಯಿತೆ. ಹೇ ಪಕ್ಷಿರಾಜ, ನನ್ನ ಸ್ವಾಮಿಗೆ ನನ್ನ ಈ ಸಂಗತಿ ತಿಳಿಯುವವರೆಗೂ ನಿನ್ನ ಪ್ರಾಣ ಪಕ್ಷಿಯು ಹಾರಿ ಹೋಗುದಿರಲಿ. ನಿನ್ನ ಪ್ರಾಣ ಪಕ್ಷಿಯು ಹಾರಿ ಹೋಗುದಿರಲಿ. ಚಾಲಕಿ ನಡಲಂಕಾ ಪಟ್ಟಣಕ್ಕೆ. ರಾಕ್ಷಸರ ಮಾಯೆಯಿಂದ ವಂಚಿತನಾದ ನಾನು ಆ ಮೃಗವನ್ನು ಸಂಹರಿಸಲು ಆ ರಾಕ್ಷಸನು ಹಾ ಸೀತಾ, ಹಾ ಲಕ್ಷ್ಮಣ ಎಂದು ಕೂಗಿಕೊಂಡು ಪ್ರಾಣವನ್ನು ಬಿಟ್ಟಿತು. ಈ ಧ್ವನಿ ಏನಾದರೂ ಪರ್ಣಶಾಲೆಯಲ್ಲಿರುವ ಸೀತಾ ಲಕ್ಷ್ಮಣರಿಗೆ ತಿಳಿದರೆ ಬಹಳ ಅನಾಹುತವಾಗುವುದು. ನಾನೀಗಲೇ ಅಣ್ಣ, ಲಕ್ಷ್ಮಣ, ಅಣ್ಣ, ಏನು ಇಷ್ಟೊಂದು ಗಾಬರಿಯಾಗಿ ಬಂದೆಯಲ್ಲ? ನಿನ್ನ ಅಂತರ್ಧ್ವನಿಯನ್ನು ಕೇಳಿ ಮಾತೆಯವರು ನಿನಗೇನೋ ತೊಂದರೆಯಾಗಿರಬಹುದೆಂದು ನನ್ನನ್ನು ಕಳಿಸಿದರು ಅಣ್ಣ. ಲಕ್ಷ್ಮಣ, ಅಣ್ಣ, ಅದು ಮೃಗವಲ್ಲ, ರಾಕ್ಷಸರ ಮಾಯೆ. ಮೃಗವೆಂದು ಮೋಸ ಹೋದೆ. ನಡಿ, ಪರ್ಣಶಾಲೆಯಲ್ಲಿ ಏನು ಅನಾಹುತ ನಡೆಯುವುದೋ ಬೇಗ ಹೋಗಿ ನೋಡೋಣ. ಹಾಗೆ ಆಗಲಿ. ಸೀತಾ, ಜಾನಕಿ, ಅಮ್ಮ, ವೈದೇಹಿ, ಅತ್ತಿಗೆ, ಲಕ್ಷ್ಮಣ, ತಾಯಿ, ಈ ಪರ್ಣಶಾಲೆಯಲ್ಲೂ ಕಾಣುತ್ತಿಲ್ಲವಲ್ಲ? ಆ ನದಿ ತೀರಕ್ಕೆ ಏನಾದರೂ ಹೋಗಿ ನೋಡಿ ಬರುವೆಯಾ? ಆಗಲೇ ಅಣ್ಣ. ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ. ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ. ರಾಮ ಕಾಣದಾದಳೆ. ಅಮ್ಮ ನಿನ್ನ ವಿರಹದಿಂದ ಅಮ್ಮ ನಿನ್ನ ವಿರಹದಿಂದ ಸುಖಿಸಬಲ್ಲನೆ. ರಾಮ ಸೇರಿದನೆ. ಸುಖಿಸಬಲ್ಲನೆ. ರಾಮ ಸೇರಿದಬಲ್ಲನೆ.
ಬಯಸಿದೆ ಕಾಂಚನ ಮೃಗವ ಬಯಸಿದೆ ಎನ್ನ ಪೇಳಲಿ ಅಣ್ಣ ರಾಮಗೆ ಏನ ಪೇಳಲಿ ಅಣ್ಣ ರಾಮಗೆ ಕಾಂಚನ ಮೃಗವ ಬಯಸಿದೆ ಏಕೆ ಏನ ಪೇಳಲಿ ಅಣ್ಣ ರಾಮಗೆ ಏನ ಪೇಳಲಿ ಅಣ್ಣ ರಾಮಗೆ ಏನ ಪೇಳಲಿ ಅಣ್ಣ ರಾಮಗೆ ಹೇಗೆ ಮುಖವ ತೋರಲಿ ಇನ್ನೇಗೆ ಮುಖವ ತೋರಲಿ ಧರಣಿ ಜಾತಿ ಮಾತೆ ಕಾಣದಾದಳೆ ರಾಮ ಕಾಣದಾದಳೆ ಅಮ್ಮ 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 ಈ ನದಿ ತೀರದಲ್ಲಿಯೂ ಸಹ ಮಾತೆಯವರು ಕಾಣುತ್ತಿಲ್ಲವಲ್ಲ, ಏನು ಮಾಡಲಿ? ಇರಲಿ, ಈ ವಿಚಾರವನ್ನು ಅಣ್ಣನವರಿಗೆ ತಿಳಿಸುವೆ. ಅಣ್ಣ ಅಣ್ಣ, ಲಕ್ಷ್ಮಣ, ಆ ನದಿ ತೀರದಲ್ಲಿಯೂ ಸಹ ಮಾತೆಯವರು ಕಾಣುತ್ತಿಲ್ಲವಣ್ಣ, ಏನು ಮಾಡುವುದು? ಏನು ಸೀತೆಯು ಆ ನದಿ ತೀರದಲ್ಲೂ ಕಾಣುತ್ತಿಲ್ಲವೇ? ಏನು ಮಾಡುವುದು ಲಕ್ಷ್ಮಣ, ಏನು ಮಾಡುವುದು? ಮಾತೆಯವರೆಲ್ಲರೂ ಸೀತೆಯಲ್ಲಿ ಎಂದು ಕೇಳಿದರೆ ಅವರಿಗೆ ಯಾವ ಪ್ರತ್ಯುತ್ತರವನ್ನು ಕೊಡುವುದು? ಹಾ ಸೀತಾ, ಜಾನಕಿ, ಲಕ್ಷ್ಮಣ. ಅಣ್ಣ, ಆರಾಮ ತೊಳೋ ನಿನ್ನ ಹರೋ ಕದೊಯ್ದಾರೋ. ಆರಾಮ ತೊಳೋ ನಿನ್ನ ಹರೋ ಕದೊಯ್ದಾರೋ. ಕ್ರೂರ ಮೃಗಂಗಳು ಚಿರೆ ಕೊಂದವೋ ಕಾಳೆ. ಸೀತಾ, ಸೀತಾ, ಸೀತಾ. ಲಕ್ಷ್ಮಣ, ಅಯ್ಯೋ ಯನ ಜಾನಕಿಯೇ ಮಮ ಪ್ರಾಣ ನಾಯಕಿ. ಅಯ್ಯೋ ಯನ ಜಾನಕಿಯೇ ಮಮ ಪ್ರಾಣ ನಾಯಕಿ. ಅಯ್ಯೋ ಯನ ಜಾನಕಿಯೇ ಮಮ ಪ್ರಾಣ ನಾಯಕಿ. ಲಕ್ಷ್ಮಣ, ಅಯ್ಯೋ ಯನ ಜಾನಕಿಯೇ ಮಮ ಪ್ರಾಣ ನಾಯಕಿ. ನೀಯನ್ನ ತೋರೆದೆಯ ಜಾನಕಿ, ನೀಯನ್ನ ತೋರೆದೆಯ ಸೀತಾ ಮುರಾದೆ. ಲಕ್ಷ್ಮಣ, ಅಣ್ಣ, ಏನು ಮಾಡುವುದು? ಅಣ್ಣ ಸಂತೈಸಿಕೋ. ಮಾತೆಯವರು ನಾವು ಬಾರದೆ ಇರಲು ಬೇರೆ ಮಾರ್ಗವಾಗ ಏನಾದರೂ ಹೋಗಿರಬಹುದು ನೋಡೋಣ. ಲಕ್ಷ್ಮಣ, ಮುಂದೆ ಹೋಗಿ ನೋಡೋಣ ನಡೆ. ಅಣ್ಣ, ಅಲ್ಲಿ ನೋಡು.
ಹಗಲಿದೆಯ ಕಮಲಮುಖಿ ಹಸಿದ जानकी प्राण सके अगल दया कमल मुखे जानकी प्राण सके अगल दया कमल मुखे पंचवटे पंचवटे जानकी प्राण सके अगल दया कमल मुखे जानकी सीता Naya
ಮುಂದೆ ಹೋಗಿ ನೋಡೋಣ ನಡೆ ಲಕ್ಷ್ಮಣ. ಅಣ್ಣ ದಶರಥ. ಅಲ್ಲಿ ನೋಡು. ರಾಮ, ದಶರಥ, ಆ ಭೂತವು ಮಾತೆಯವರನ್ನಾದರೂ ನುಂಗಿರಬಹುದೇ? ಲಕ್ಷ್ಮಣ, ಸ್ವಲ್ಪ ನಿಧಾನಿಸು. ಇದೇನು ದಶರಥ, ದಶರಥ ದಶರಥ ಎಂದು ಹೇಳ್ತೀವಿ. ದಶರಥ, ರಾಮ. ಹೋಗಿ ವಿಚಾರಿಸಿ ನೋಡು. ಅಯ್ಯ ಗದ್ರನೇ, ನೀನು ಯಾರು? ಈ ರೀತಿ ಕೊರಗುತ್ತಾ ಬಿದ್ದಿರಲು ಕಾರಣವೇನು? ಅಯ್ಯ, ನೀವು ಯಾರು? ದಯವಿಟ್ಟು ತಿಳಿಸಿ. ಅಯ್ಯ, ನಾವು ಅಯೋಧ್ಯೆಗೆ ಅರಸರಾದ ದಶರಥ ಚಕ್ರವರ್ತಿಯ ಮಕ್ಕಳು, ರಾಮ ಲಕ್ಷ್ಮಣ ಎಂದು. ನಾವಿಲ್ಲದ ವೇಳೆಯಲ್ಲಿ ಯಾವನೋ ಪಾಪಿಯು ನನ್ನ ಪತ್ನಿಯಾದ ಸೀತೆಯನ್ನು ಅಪಹರಿಸಿಕೊಂಡು ಹೋಗಿರೋ, ಆಕೆಯನ್ನು ಹುಡುಕುತ್ತಾ ಹೀಗೆ ಬಂದೆವು. ಅದಿರಲಿ, ನೀನು ಯಾರು? ಇಲ್ಲಿ ಕೊರಗುತ್ತಾ ಬಿದ್ದಿರಲು ಕಾರಣವೇನು? ರಾಮಚಂದ್ರ, ನಿನ್ನ ಪತ್ನಿಯಾದ ಸೀತಾದೇವಿಯನ್ನು ಆ ನೀಚನಾದ ರಾವಣನು ಅಪಹರಿಸಲು ಯತ್ನಿಸಿದಾಗ ನಾನು ಯುದ್ಧಕ್ಕೆ ಹೋದೆನು. ಮೋಸದಿಂದ 2 ರೆಕ್ಕೆಗಳನ್ನು ಕತ್ತರಿಸಿದನು. ದೇವ, ನಾನು ನರಕೆರಳಲು ಸೀತಾಮಾತೆಯು ನಿನ್ನ ಶ್ರೀರಾಮಚಂದ್ರನ ಇಂದಲೇ ಸದ್ಗತಿ ಒಂದು ಎಂದು ಆಶೀರ್ವದಿಸು ಎಂದು ಆಶೀರ್ವದಿಸಲು ದೇವ. ಏನು, ಆ ದುರಾತ್ಮರಾದ ರಾವಣನು ನನ್ನ ಪತ್ನಿಯನ್ನು ಕದ್ದೊಯ್ದನೆ? ಆ ಸೀತಾ, ಲಕ್ಷ್ಮಣ, ಅಣ್ಣ, ಈತನು ನಮ್ಮ ತಂದೆಗೆ ಸ್ನೇಹಿತರಾದ್ದರಿಂದ ಈತನ ಅಂತ್ಯಕ್ರಿಯಾದಿಯನ್ನು ಮಾಡಿ ನಂತರ ಸೀತೆಯನ್ನು ಹುಡುಕುವ ಕಾರ್ಯವನ್ನು ಮಾಡೋಣ. ಸ್ವರ್ಗವನ್ನು ಐದು ಬಂದು ಹಾಗೆ ಆಗಲಿ. ರಾಮಚಂದ್ರ. ತುಂಗಾ
ಇದೆ ಇಲ್ಲ. ಅಣ್ಣ ಸಂತೈಸಿಕೋ. ಹೋಗುವರೆ ಮಧ್ಯಾಹ್ನಕ್ಕೆ ಬಾರೆ. ಲಕ್ಷ್ಮಣ, ನಾನಿನ್ನು ಖಂಡಿತವಾಗಿಯೂ ಜೀವಿಸಿರಲಾರೆ. ಅದು ಅಲ್ಲಿ ಕಾಣುವ ಪರ್ವತವನ್ನಾದರೂ ಹತ್ತಿ ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ಅಣ್ಣ ಸಂತೈಸಿಕೋ. ಸರ್ವಜ್ಞನಾದ ನೀನೇ ಈ ರೀತಿಯಾದ ಮೇಲೆ ಏನು ಅರಿಯದ ಬಾಲಕನಾದ ನಾನು ಮಾಡತಕ್ಕದ್ದೇನು? ನಾನು ನಿನ್ನ ದಾರಿಯನ್ನೇ ಅನುಸರಿಸುವೆ. ಇಲ್ಲ ಲಕ್ಷ್ಮಣ, ಇಲ್ಲ, ಖಂಡಿತವಾಗಿಯೂ ನಾನು ಜೀವಿಸಿರ. ಓಹೋ ಆಂಜನೇಯ, ಬೇಗ ಬಾ, ಬೇಗ ಬಾ, ಬೇಗ ಬಾ, ಬೇಗ ಬಾ. ಅದು ನೋಡು, ಯಾರೋ ರಾಜಕುಮಾರರು ಕಬಂದ್ರೆಂಬ ರಕ್ಕಸನನ್ನು ಪರ್ವತವೆಂದು ಮೋಸ ಹೋಗಿ ಹತ್ತುತ್ತಿರುವರು. ಬೇಗ ಹೋಗಿ ಕೂಗು, ಅಲ್ಲಿಯ ಕಡೆಯವರೇನು ನೋಡು. ಇದೋ ಬಂದೆ. ಓ ರಾಜಕುಮಾರರೇ, ಸ್ವಲ್ಪ ನಿಧಾನಿಸಿ. ಅದು ಪರ್ವತವಲ್ಲ, ಕಬಂದ ಎಂಬ ರಾಕ್ಷಸನು ಶಾಪಗ್ರಸ್ತನಾಗಿ ಪರ್ವತಕಾರವಾಗಿ ಬಿದ್ದಿರುವನು. ಅದರಿಂದ ಹತ್ತಬೇಡಿ, ಹತ್ತಬೇಡಿ, ಹಿಂದಿರುಗಿ. ನೋಡಿದ್ಯಾ ಎಂತಹ ಅನಾಹುತವಾಗುತ್ತಿದ್ದು. ಈ ಮಹಾನುಭಾವರು ಯಾರಾಗಿರಬಹುದು? ಷೋಡಶ ಕಳೆಗಳಿಂದಲೂ ದೀರ್ಘವಾದ ಬಾಹುಗಳಿಂದಲೂ ಕೂಡಿರುವ ಇವರನ್ನು ನೋಡಿದರೆ ರಾಜಕುಮಾರರೆಂದು ಭಾವಿಸೋಣವೇ? ಧನುರ್ಧಾರಿಗಳಾಗಿರುವರು ಅಶ್ವಿನಿ ದೇವತೆಗಳಾಗಿರಬಹುದೇ? ಮುನಿಕುಮಾರರೆಂದು ಭಾವಿಸೋಣವೇ? ಜಟಾಧಾರಿಗಳಾಗಿರುವರು ಅಶ್ವಿನಿ ದೇವತೆಗಳಾಗಿರಬಹುದೇ? ಅಥವಾ ಇಂದ್ರಾಪೇಂದ್ರರೇ ರಜತಗಿರಿ ನಿಲಯನಾಗಿ ರಂಜಿತ ಕಾಯನಾಗಿ ರಮಣೀಯವದನಾಗಿ ಆರಾಧಿಸುತ್ತಿರುವ ಈತನು ರಾಜಶೇಖರನೇ? ಈತನೇ ಹರನಾಗಿರ್ದಡೆ ರಜತಗಿರಿಯ ಶಿಖರದ ಮೇಲ್ ಕುಳಿತು ಹರನ ಶಿರದಿ ಹರಿದು ಧರೆಯನ್ನುದ್ಧರಿಸಲು ಬಂದ ಪರಮ ಪಾವನೆಯಾದ ದಂಗೆ ಇಲ್ಲ. ಇಲ್ಲ ಇಲ್ಲ,
ಈತನು ಗಂಗಾಧರನಲ್ಲ, ಪ್ರಸನ್ನವದನನು, ಪದ್ಮನಯನನು, ಪದ್ಮ ಸಂಭವನಾದ ಪದ್ಮಾಸನಾಗಿ ಕುಳಿತಿರುವ ಆ ಬ್ರಹ್ಮದೇವನೇ. ಕರದಿ ಕಂಠಾಣಿ ಇಲ್ಲ, ತುಳಸೀಸರ ಜಪಮಾಲೆಗಳಿಲ್ಲ, ಮೇಲ್ಶಿರವು ನಾಲ್ಕಿಲ್ಲ. ಈತನು ಸರಸಿಜೋದ್ಭವನಲ್ಲ, ನೀಲಮೇಘ ಶ್ಯಾಮನಾಗಿ ನಿಸ್ಸೀಮ ಗುಣಧಾಮನಾಗಿ ನಿತ್ಯ ನಿರಂಜನ ರೂಪನಾದ ನಿರ್ಮಲಾಂತದಾಯಕನಾದ ನಾರಾಯಣನೇ. ಕರದಿ ಶಂಕು ಚಕ್ರ ಗದಾ ಪದ್ಮಗಳಿಲ್ಲ, ಕೋಟಿ ಸೂರ್ಯ ಸಮತೇಜ ಪ್ರಕಾಶಮಾನವಾದ ಕೌಸ್ತುಭ ಮಣಿ ಇಲ್ಲ, ಮಣಿಮಕಟ ರತ್ನಾಂಬರವನ್ನು ಧರಿಸಿಲ್ಲ. ಪಣಿಸಾಯಿ ಪ್ರಹ್ಲಾದ ವರದ ಈತನಲ್ಲ, ಈತನಲ್ಲ, ಈತನಲ್ಲ ಅಂತಾದೊಡೆ ಇವರು ಯಾರಾಗಿರಬಹುದು? ವನರುಹಲೋಚನ ರಾಜರ ವಂದಿತೆ ಯೋಗ್ಯರು ತೋರುಹರ. ವನರುಹಲೋಚನ ರಾಜರ ವಂದಿತೆ ಯೋಗ್ಯರು ತೋರುಹರ. ವಿಶ್ವಪಾಲನ ಕಾರ್ಯಕ್ಕೆ ಬಂದಿಯ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಯ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಹ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಹ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಹ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಹ ವಿಶ್ವಮೂರ್ತಿಗಳು ತಾವಿರಬಹುದೇ ವಿಶ್ವಮೂರ್ತಿಗಳು ತಾವಿರಬಹುದೇ ವನರುಹಲೋಚನ ತಾವಿರಲ ವಂದಿತೆ ಯೋಗ್ಯರು ಕಾರು ಮಡಿಗಳ ಧರಿಸಿರಲೇಕೆ ಶಿರದಿ ಜತೆಗಳ ಕಟ್ಟಿರಲೇಕೆ ಯಾರು ಮಡಿಗಳ ಧರಿಸಿರಲೇಕೆ ಶಿರದಿ ಜತೆಗಳ ಕಟ್ಟಿರಲೇಕೆ ಕರದಲ್ಲಿ ಚಾಪವ ಹಿಡಿದಿರಲೇಕೆ 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 ವೇದಮೂರ್ತಿಗಳು ತಾವಿರಬಹುದೇ ವೇದಮೂರ್ತಿಗಳು ತಾವಿರಬಹುದೇ ವನರುಹಲೋಚನ ವಂದಿತೆ ಯೋಗ್ಯರು
ಆತನ ಕರ್ಣ ಕುಂಡಲಲ್ಲಿ ಹೊಳೆಯುತ್ತಿರುವ ಆ ಕಮಂಡಲಗಳನ್ನು ನೋಡು, ಹೇಗೆ ಪ್ರಕಾಶಮಾನವಾಗಿ ರಾರಾಜಿಸುತ್ತಿರುವ. ಆಹಾ, ಇದೇನು ಆಶ್ಚರ್ಯ! ನಿನ್ನ ಕರ್ಣ ಕುಂಡಲಗಳನ್ನು ನೋಡಿ ಯಾರೇನು ಆನಂದಿಸುವರೋ ಅವರೇ ನನ್ನನ್ನು ಕಾಪಾಡುವ ಸ್ವಾಮಿ ಎಂದು ನನ್ನ ತಾಯಿಯಾದ ಅಂಜನಾ ದೇವಿಯ ಮಾತು ಇಂದಿಗೆ ಸತ್ಯವಾಯಿತು. ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು, ಸಾರ್ಥಕವಾಯಿತು, ಸಾರ್ಥಕವಾಯಿತು. ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಎಂತೋ ಇವರ ನುಡಿಯ ದೂರದಲ್ಲಿ ಕೇಳಿ ಸಂತಸ ಸಾಂತ್ವನದಳು ಸಂತಸವ ತಾಳ್ದೆ ಎಮ್ಮಮ್ಮ ಮುನ್ನೊಂದ ನುಡಿ ನುಡಿಯೇ ಎಮ್ಮಮ್ಮ ಮುನ್ನೊಂದ ನುಡಿ ನುಡಿಯೇ ಆ ನುಡಿಯಿಂದ ಸಮ್ಮತದ ನಿಜವಾಯ್ತು ತಿಳಿಯೇ. ಎನ್ನ ರಕ್ಷಿಸುವ ದೊರೆ ಬಂದ, ಎನ್ನ ರಕ್ಷಿಸುವ ದೊರೆ ಬಂದ, ಎನ್ನಪ್ಪ ಬಂದ, ಆದುದು ಪರಮಾನಂದ ಆನಂದ ಆನಂದ ಪರಮಾನಂದ. ಧನ್ಯನಾದೆ ಧನ್ಯನಾದೆನು ಜಗಂಗಳಲ್ಲಿ ಧನ್ಯನಾದೆನು ಜಗಂಗಳಲ್ಲಿ ಧನ್ಯನಾದೆನು ಜಗಂಗಳಲ್ಲಿ ಪೂರ್ಣ ಪುಣ್ಯನಾದೆನು ಕ್ಷಣಾರ್ಧದಲ್ಲಿ. ಪರಿವರದ ಲಕ್ಷ್ಮೀ ವಿನೋದ, ಪರಿವರದ ಲಕ್ಷ್ಮೀ ವಿನೋದ ಶ್ರೀ ನರೆಯಂತಾನೆ ಪ್ರತ್ಯಕ್ಷನಾದ. ಈ ಮಹಾತ್ಮರು ಯಾರಾಗಿರಬಹುದು? ಇವರ ವಿಷಯವನ್ನು ಹೇಗೆ ತಿಳಿಯುವುದು? ತಿಳಿಯುವ ಬಗೆಯಾದರೂ ಹೇಗೆ? ಇರಲಿ, ಸಮೀಪಕ್ಕೆ ಹೋಗಿ ವಿಚಾರಿಸುವೆನು. ಓಹೋ, ಮರೆತಿದ್ದೆನು. ಗುರು ಸನ್ನಿಧಿಗೆ, ದೇವ ಮಂದಿರಕ್ಕೆ ಮತ್ತು ಸುತ್ತಲಿರುವ ಆಲಯಗಳಿಗೆ ರಿಕ್ತ ಹಸ್ತದಿಂದ ಹೋಗಬಾರದೆಂಬ ಆರ್ಯೋಕ್ತಿ ಇರುವುದು. ಆದ್ದರಿಂದ ಸಮೀಪದಲ್ಲಿ ದೊರೆಯುವ ಫಲಪುಷ್ಪಾದಿಗಳನ್ನು ತಂದು ಸ್ವಾಮಿಗೆ ಅರ್ಪಿಸಿ ನಂತರ ವಿಚಾರಿಸುವೆನು.
साखरपुरा चला बिड 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 साखर ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರು ರಮಣೀಯವಾದ ನಾಮಧೇಯವನು ಪೇಳಿ ರವಿಕುಲದರದು ಶ್ರೀ ಗಜನದಾಂಕಿತನ ಪುತ್ರರೇ ರವಿಕುಲದರದು ಶ್ರೀ ಗಜನದಾಂಕಿತನ ಪುತ್ರರೇ ರಾಮ ಲಕ್ಷ್ಮಣರೆಂದು ಕರೆವರೆಮ್ಮನು ಸಾರ್ವಭೌಮರ ಶಿರದಿ ಶೀರ್ಷವಲ್ಕಲಗಳೇಕೆ ಸಾರ್ವಭೌಮರ ಶಿರದಿ ಶೀರ್ಷವಲ್ಕಲಗಳೇಕೆ ಸಮದೊಳಿ ವನದಿ ಸಂಚರಿಸಲೇಕೆ ಈರೇಳು ವರ್ಷ ವನವಾಸವನನುಭವಿಸೆ ವನವಾಸವನನುಭವಿಸೆ ನೀರು ನಿಂದಿರಲಮ್ಮ ಜನಕನಾಗೆ ಕೋಪಿಲೆಲ್ಲಿಗೆ ಮುಂದೆ ಪಾವನಾತ್ಮರೆ ಪೇಳಿ ಕೋಪಿಲೆಲ್ಲಿಗೆ ಮುಂದೆ ಪಾವನಾತ್ಮರೆ ಪೇಳಿ ಪಾರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನು ಪಾಪಿ ರಾವಣನನ್ನ ಪತ್ನಿಯನ್ನು ಕದ್ದೊಯ್ದ ಪಾಪಿ ರಾವಣನನ್ನ ಪತ್ನಿಯನ್ನು ಕದ್ದೊಯ್ದ ಮತವರಿಯದೆ ಹೋಗುತ್ತಿಲ್ಲವೇ
ಸೀತಾ ದೊರೆ ಆಭರಣಗಳಾರವು ನೋಡಿರೈ ಆರ್ತಧ್ವನಿಗಳು ಓರ್ವಳು ಎಸದಳಲ್ಲಿ ಲಕ್ಷ್ಮಣ, ಅಗಟಗಟ ಕಂಡನ ಜಾನಕಿಯ ಆಭರಣಗಳನ್ನಿಂದು ಲಕ್ಷ್ಮಣ, ಅಗಟಗಟ ಕಂಡನ ಜಾನಕಿಯ ಆಭರಣಗಳನ್ನಿಂದು ಆಕಾರವೇ ನಿಂತಂತೆ ಬಂದು ಸೀತೆಯಾಕಾರವೇ ಮುಂದೆ ನಿಂತಂತೆ ಬಂದು ಯಾರಾದೊಡೆ ನಮ್ಮ ಪ್ರಾಣದ ಕನೀನು ಬೇರೆಲ್ಲ ವಾಯು ನಂದನನು ನಾನು ಆರಾಧಿಸೈ ಪರಮ ಭಕ್ತ ನೀನು ಶ್ರೀರಾಮದೂತ ಹನುಮಂತ ನಾನು ಮಂಗಳಂ ರಾಮಚಂದ್ರಾಯ ಮಹನೀಯ ಗುಣಪ್ರಾಯ ಕೌಸಲ್ಯ ತನುಜಾಯ ಮಂಗಳಂ ಮಂಗಳಂ ಮಂಗಳಂ. ದೇವ ಶ್ರೀರಾಮಚಂದ್ರ, ರಘುಕುಲ ಲಲಾಮ, ಜಾನಕಿ ಸೋಮ, ಬ್ರಹ್ಮಚರ್ಯ ಆಶ್ರಮದಲ್ಲಿರುವ ನನ್ನನ್ನು ತಮ್ಮ ಪಾದ ಸೇವಕನನ್ನಾಗಿ ಸ್ವೀಕರಿಸಬೇಕೆಂದು ಬೇಡುವೆನು. ಅಯ್ಯ, ನಿನಗೆ ಮಂಗಳವಾಗಲಿ. ನೀನು ಯಾರು? ಇಲ್ಲಿ ವಾಸಿಸಲು ಕಾರಣವೇನು? ದೇವ, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾ ದೇವಿಯ ಗರ್ಭದಲ್ಲಿ ಈಶ್ವರ ಪ್ರಣೀತವಾದ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ವಾಯುಪುತ್ರನೆಂದು ನಾನು ಜನಿಸಿದ ಕೂಡಲೇ ಆಗ ತಾನೇ ಉದಯಿಸುತ್ತಿದ್ದ ಭಾಸ್ಕರನನ್ನು ಕಂಡು ಹಣ್ಣೆಂದು ಭಾವಿಸಿ ನನ್ನ ದವಡೆಯಲ್ಲಿ ಇರಿಸಿಕೊಂಡ ಕಾರಣ ಇಂದ್ರನು ಕೋಪಗೊಂಡು ತನ್ನ ವಜ್ರಾಯುಧದಿಂದ ನನ್ನ ದವಡೆಗೆ ಹೊಡೆಯಲು ಸೂರ್ಯನು ಹೊರಬಂದನು. ಆದ್ದರಿಂದ ಹನುಮಂತನೆಂದು, ಅಂಜನಾದೇವಿಯ ಗರ್ಭಸಂಜಾತನಾದ್ದರಿಂದ ಆಂಜನೇಯ, ಮಾರುತಿ ಎಂದು ಕರೆಯುವರು. ನನಗೆ 33 ಕೋಟಿ ದೇವತೆಗಳು ವರವನ್ನು ಕೊಟ್ಟಿರುವರು. ಅಲ್ಲದೆ ನನಗೆ ಬೇಕಾದಾಗ ವಿಶ್ವರೂಪವನ್ನು ಧರಿಸುವಳು. ನಮ್ಮ ಒಡೆಯನಾದ ಸುಗ್ರೀವರಾಜನು ತನ್ನಣ್ಣನಾದ ವಾಲಿಗೆ ಎದರಿ ಅದೋ ಅಲ್ಲಿ ಕಾಣುವ ಋಷ್ಯಮುಖ ಪರ್ವತದಲ್ಲಿ ವಾಸವಾಗಿರುವುದು. ಅಲ್ಲಿ ಮತಂಗ ಮಹರ್ಷಿಗಳ ಆಶ್ರಮವೂ ಇರುವುದು. ನಾನು ಆ ಸುಗ್ರೀವರಾಜನಿಗೆ ಮುಖ್ಯ ಅಮಾತ್ಯ ಪದವಿಯಲ್ಲಿರುವುದು. ತಾವುಗಳು ಅಲ್ಲಿಗೆ ದಯಮಾಡಿಸಿದರೆ ಆತನ ಪರಿಚಯವನ್ನೂ ಮಾಡಿಸುವರು. ತಮ್ಮಲ್ಲಿ ದಯ ಇಟ್ಟು ಅಲ್ಲಿಗೆ ದಯಮಾಡಿಸಬೇಕೆಂದು ಬೇಡುವೆನು. ಆಂಜನೇಯ, ನಾವು ಮಾರ್ಗಾಯಾಸದಿಂದ ಬಹಳವಾಗಿ ಬಳಲಿರುವುದರಿಂದ ಆ ನಿಮ್ಮ ಸುಗ್ರೀವರಾಜನು ಇಲ್ಲಿಗೆ ಕರೆತರುವೆಯಾ? ಮಹದಾಜ್ಞೆ. ಓ ಒಡೆಯ ಆಂಜನೇಯ, ನಮ್ಮನ್ನು ಕಾಪಾಡುವ ಪ್ರಭುಗಳು ಬಂದಿರುವರು. ಬೇಗ ಬಂದು ಶರಣಾಗತನಾಗು. ನಮ್ಮನ್ನು ಕಾಪಾಡಬೇಕು ಪ್ರಭು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ.
ಸುಗ್ರೀವ ರಾಜ, ಪ್ರಭು, ನೀನು ಇಲ್ಲಿ ವಾಸಿಸಲು ಕಾರಣ? ಏನೆಂದು ಹೇಳಲಿ ಪ್ರಭು? ಒಂದಾನೊಂದು ಕಾಲದಲ್ಲಿ ನಮ್ಮ ಅಣ್ಣನಾದ ವಾಲಿಗೂ ದುಂದುಬಿ ಎಂಬ ರಕ್ಕಸನಿಗೂ ಘೋರ ಯುದ್ಧವಾಯಿತು. ಆ ಯುದ್ಧದಲ್ಲಿ ನಮ್ಮ ಅಣ್ಣನಾದ ವಾಲಿಯು ಆ ರಕ್ಕಸನನ್ನು ಒಂದು ಗುಹೆ ಒಳಗೆ ಬೆನ್ನಟ್ಟಿ ಹೋದರು. ಎಷ್ಟು ಕಾಲವಾದರೂ ಇಬ್ಬರೂ ಬಾರಲಿಲ್ಲ. ಒಂದು ದಿನ ಗುಹೆ ಒಳಗಿನಿಂದ ರಕ್ತವು ಹರಿದು ಬಂತು. ಅದನ್ನು ಕಂಡು ನಮ್ಮ ಅಣ್ಣನಿಗೇನೋ ತೊಂದರೆಯಾಗಿರುವುದೆಂದು ಭಾವಿಸಿ ಆ ಗುಹೆ ಬಾಗಿಲಿಗೆ ದೊಡ್ಡದಾದ ಬಂಡೆಯನ್ನಿಟ್ಟು ಕಿಷ್ಕಿಂದಿಗೆ ಬಂದು ರಾಜ್ಯವನ್ನು ಆಳುತ್ತಿದ್ದೆನು. ಆ ರಕ್ಕಸನನ್ನು ಸಂಹರಿಸಿ ಹಿಂತಿರುಗಿ ಬರುವಾಗ ಬಾಗಿಲಲ್ಲಿ ನಾನು ಇಲ್ಲದನ್ನು ಕಂಡು ನಮ್ಮ ಅಣ್ಣನು ನನ್ನನ್ನು ಕೊಲ್ಲಲು ಬೆನ್ನಟ್ಟಿದನು ಪ್ರಭು. ಅವನ ಕೈಗೆ ಸಿಕ್ಕದೆ ಹಲವು ಮಂದಿ ಕಪಿವರನ್ನೊಳಗೊಂಡು ಈ ಋಷಮುಖ ಪರ್ವತದಲ್ಲಿ ವಾಸವಾಗಿರುವನು ಪ್ರಭು. ಪ್ರಭು, ನಮ್ಮ ಅಣ್ಣನು ಇಲ್ಲಿಗೆ ಬಾರನು ಪ್ರಭು. ಆತನು ಇಲ್ಲಿಗೆ ಬಾರದಿರಲು ಕಾರಣ? ಆ ರಕ್ಕಸನ ಕಳೆಯ ಬರಹವನ್ನು ನಮ್ಮ ಅಣ್ಣನಾದ ವಾಲಿಯು ಎಡಗಾಲುಂಗುಷ್ಟದಿಂದ ಚಿಮ್ಮಲು ಅದು ಮತಂಗ ಮಹರ್ಷಿಗಳ ಆಶ್ರಮದ ಮೇಲೆ ಬಿತ್ತು. ಮುನಿಗಳು ಕುಪಿತಗೊಂಡು, ಯಾರು ಈ ಕಾರ್ಯವನ್ನು ಮಾಡಿದವರು? ಅವರು ನನ್ನ ಆಶ್ರಮಕ್ಕೆ ಕಾಲಿಟ್ಟರೆ ಶಿರಸ್ಸು ಶತವೋಳಾಗಲಿ ಎಂದು ಶಾಪವನ್ನಿತ್ತರು. ಅಂದಿನಿಂದ ನಮ್ಮ ಅಣ್ಣನು ಇಲ್ಲಿಗೆ ಬಾರನು ಪ್ರಭು. ನನ್ನ ಪತ್ನಿಯನ್ನು ಸಹ ಅಪಹರಿಸಿರುವನು ಪ್ರಭು. ಲಕ್ಷ್ಮಣ, ನೋಡಿದ್ಯಾ ವಾಲಿಯು ಎಂತಹ ಭ್ರಾತೃದ್ರೋಹಿ ಎಂದು? ಆತನು ಈಗಲೇ ಸಂಹರಿಸುವೆನು. ಪ್ರಭು, ಸುಗ್ರೀವ ರಾಜ, ವಾಲಿಯನ್ನು ಸಂಹಾರ ಮಾಡುವೆ ಎಂದು ಹೇಳುವ ಮಾತು ನನಗೇಕೋ ಅನುಮಾನವಾಗುತ್ತಿರುವುದು. ಅದೋ ಅಲ್ಲಿ ಕಾಣುತ್ತಿರುವ ಸಪ್ತ ತಾಳೆ ಮರಗಳನ್ನು ಯಾರು ಒಂದೇ ಬಾಣದಿಂದ ಛೇದಿಸುವರೋ ಅಂಥವರು ವಾಲಿಯನ್ನು ಸಂಹಾರ ಮಾಡುವರು ಎಂದು ಒಂದು ನಂಬಿಕೆ ಇರುವುದು. ಇದನ್ನು ಪರೀಕ್ಷೆ ಎಂದು ತಿಳಿಯಬಾರದು ಪ್ರಭು. ಸುಗ್ರೀವ ರಾಜ, ಅನುಮಾನವನ್ನು ಬಿಡು. ಪ್ರಭು, ನನ್ನ ಅಪರಾಧವನ್ನು ಮನ್ನಿಸಬೇಕು ಪ್ರಭು. ಸುಗ್ರೀವ ರಾಜ, ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಬಂದ ಮುಂದಕವೇನು? ಧೈರ್ಯವಾಗಿ ವಾಲಿಯನ್ನು ಕರೆ, ಆತನನ್ನು ಖಂಡಿತವಾಗಿಯೂ ಸಂಹರಿಸು. ಆಗಲಿ ಪ್ರಭು. ಎಲ್ಲರೇ ವಾಲಿಯನ್ನು ಯುದ್ಧಕ್ಕೆ ಕರೆಯಲೇ? ಧೈರ್ಯವಾಗಿ ಕರೆಯಿರಿ. ಎಲೆಯಲವೋ ವಾಲಿ, ಭ್ರಾತೃದ್ರೋಹಿ, ಯುದ್ಧಕ್ಕೆ ಬಾರು. ಎಲೆಯಲವೋ ವಾಲಿ, ಅವರು ನನ್ನನ್ನು ವಾಲಿ ಎಂದು ಕರೆದವರು. ನಾನೇ ಸುಗ್ರೀವ. ಏನವ ಹೇಳಿ ಸುಗ್ರೀವ? ಎಲ್ಲಿಯೋ ತಲೆ ಮೆರೆಸಿಕೊಂಡು ಹೋಗಿದ್ದ ನೀನು ಇಂದು ನನ್ನನ್ನು ಯುದ್ಧಕ್ಕೆ ಕರೆಯುತ್ತಿರುವೆಯಾ? ಸಿದ್ಧನಾಗು. ಸಿದ್ಧನಾಗು. ತಮ್ಮನೆಂಬ ಅಭಿಮಾನದಿಂದ ಬಿಟ್ಟಿದ್ದೇನೆ. ಎಲ್ಲಿಯಾದರೂ ಬದುಕಿಕೊ. ಆಂಜನೇಯ. ಸುಗ್ರೀವ ರಾಜ, ಪೆಟ್ಟಾಯಿತೆ. ಬೆಟ್ಟೆ ವಾಲಿ ಹೋದನೇನು ನೋಡು. ಹೋಗಿರುವನು ಪ್ರಭು. ನಮಗೆ ಸಹಾಯ ಮಾಡಲು ಬಂದಿರುವರಲ್ಲ ಎಲ್ಲಿ? ಕಳಿಸಿ ಬಿಡು. ಆಗಲ್ಲ, ಏನೋ ಬಲವಾದ ಕಾರಣದಿಂದ ಬಾಣ ಪ್ರಯೋಗ ಮಾಡಲಿಲ್ಲವೆಂದು ತೋರುವುದು. ಬರಲಿ, ಆತುರ ಬೇಡ, ವಿಚಾರಿಸೋಣ. ಪ್ರಭು, ಆಂಜನೇಯ, ವಾಲಿಯಿಂದ ಬಲವಾದ ಪೆಟ್ಟನ್ನು ತಿಂದು ಸುಗ್ರೀವ ರಾಜ ತಾವೇಕೆ ಬಾಣ ಪ್ರಯೋಗ ಮಾಡಲಿಲ್ಲವೆಂದು ಮರುಗುತ್ತಿರುವನು. ಸುಗ್ರೀವ ರಾಜ, ನೀವೀರ್ವರು ಯುದ್ಧ ಮಾಡುತ್ತಿರುವಾಗ
ವಾಲಿಯು ಇಂಥವನೇ ಎಂದು ತಿಳಿಯದೆ ಬಾಣಪ್ರಯೋಗ ಮಾಡಲಿಲ್ಲ. ಈ ಪುಷ್ಪಮಾಲೆಯನ್ನು ಧರಿಸು, ಈಗ ವಾಲಿಯನ್ನು ಕರೆ, ಖಂಡಿತವಾಗಿಯೂ ಆ ವಾಲಿಯನ್ನು ಸಂಹರಿಸುವನು. ಆಗಲಿ ಪ್ರಭು, ಆಗಲಿ. ಆಂಜನೇಯ, ಒಡೆಯ, ಈ ಮಾಲೆಯನ್ನು ಧರಿಸಿದ ಕೂಡಲೇ ಏನೋ ಒಂದು ರೀತಿ ಉತ್ಸಾಹ, ಹುಮ್ಮಸ್ಸು. ಶ್ರೀರಾಮಚಂದ್ರನು ಹಾಕಿದ ವಿಜಯ ಮಾಲೆಯೇ ಕಾರಣ. ಈ ಬಾರಿ ಏನೋ ದ್ರೋಹಿ ವಾಲಿಯೇ, ಏಡಿ ವಾಲಿಯೇ, ಈ ದಾರಿ ಯುದ್ಧಕ್ಕೆ ಬಂದು ಕೂಗು ಹೋಗು. ವಾಲಿ ಏಕೆ, ನೀನೇ ಬಾ. ಒಡೆಯ, ನೋಡುತ್ತಿರು, ಎಲೆಯಲವೋ ವಾಲಿ, ಭ್ರಾತೃದ್ರೋಹಿ, ಗೆದ್ದೆ ಎಂದು ಹಿಗ್ಗಿ ಹಿಗ್ಗಿ ಹೋದೆಯಲ್ಲೋ ಪ್ರಭು. ಬಾರೋ. ಬರುವುದೇ? ಪದೇ ಪದೇ ನೀನು ಯುದ್ಧಕ್ಕೆ ಕರೆಯುತ್ತಿರುವುದನ್ನು ನೋಡ್ತಿದ್ದರೆ ನಿನಗೆ ಯಾರ ಬೆಂಬಲಿಗರು ಇರುವಂತೆ ತೋರುವುದು. ಮೊದಲು ನೀನು, ನಂತರ ಅವರು. ನಾನೇ ಶೂರನೆಂದು ಏತಕ್ಕೆ ಹೇಳಿಕೊಳ್ಳುವೆ? ಈ ಸಾರಿ ಯಾವ ಯುದ್ಧವನ್ನು ಮಾಡೋಣ? ಮಲ್ಲ ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಾಗು. ಗಳೆಯನ್ನು ದೂರ ಬಿಸಾಡು. ಸಿದ್ಧನಾಗು. ಯಾರು ಯಾರು ಮರೆಯಲಿ ನಿಂತು ಯುದ್ಧವನ್ನು ಬಾಣವನ್ನು ಹೂಡಿದವರು? ವಾಲಿ, ಏತಕ್ಕೆ ಪ್ರಾಣ ಬಿಡಲಾರದೆ ಸಂಕಟ ಪಡುತ್ತಿರುವೆ? ರಾಮಚಂದ್ರ, ಈ ಮೋಸದಿಂದ ನನಗೆ ಬಾಳವನ್ನು ಹೂಡಲು ಕಾರಣವಿಲ್ಲ. ರಾಮಚಂದ್ರ, ಸಹೋದರನ ಪತ್ನಿಯನ್ನು ಅಪಹರಿಸಿ ತಂದ ನಿನ್ನನ್ನು ನನ್ನ ಯಾವ ಪತ್ನಿಯನ್ನು ರೀತಿ ಶಿಕ್ಷಿಸಿದರು ಅಪಹರಿಸಿದ್ದಲಾರದು. ಬದುಕುವ ಆಸೆ ಇದ್ದರೆ ಹೇಳು, ಬಾಣವನ್ನು ಕಪಿಗಳಿಗೆ ವಶಪಡಿಸೋಣ. ವಾಯು ವರಸೆ ಇಲ್ಲವೆಂಬುದು ನಿಮಗೆ ತಿಳಿಯದೆ, ಅದು ಅಲ್ಲದೆ ಈ ಸುಗ್ರೀವನ ಸಖ್ಯವನ್ನು ಬೆಳೆಸಲು ಕಾರಣವೇನು? ರಾಮಚಂದ್ರ, ವಾಲಿ, ನಾನಿಲ್ಲದ ವೇಳೆಯಲ್ಲಿ ನನ್ನ ಪತ್ನಿಯಾದ ಸೀತೆಯನ್ನು ರಾವಣನು ಅಪಹರಿಸಿಕೊಂಡು ಹೋಗಿರೋನು. ಆತನನ್ನು ಹುಡುಕುತ್ತಾ ಹೀಗೆ ಬಂದೆವು. ರಾಮಚಂದ್ರ, ಆ ರಾವಣನ ವಿಚಾರವನ್ನು ತಿಳಿಸಿದ್ದರೆ ಅವನ ಇಂಗಟ್ಟು ಮುಗ್ಗಟ್ಟು ಕಟ್ಟಿ ನಿಮ್ಮ ಪಾದದ ಮೇಲೆ ಕೆಡವುತ್ತಿದ್ದರು. ವಾಲಿ, ನಿನ್ನಂಥ ಅತ್ಯಾಚಾರಿಗಳಿಂದ ಸಹಾಯವನ್ನು ಬಯಸುವುದಿಲ್ಲ. ಬದುಕುವ ಆಸೆ ಇದ್ದರೆ ಹೇಳು, ಪ್ರಾಣವನ್ನು ಉಳಿಸುವೆನು. ಬೇಡ ರಾಮಚಂದ್ರ, ಬೇಡ. ಶ್ರೀರಾಮನ ಬಾಣವು ಎಂದಿಗೂ ಹುಸಿ ಆಗಬಾರದು. ರಾಮಚಂದ್ರ, ರಾಮಚಂದ್ರ, ನನ್ನದೊಂದು ಮಾತನ್ನು ನಡೆಸಿಕೊಳ್ಳೆ. ನನ್ನ ಪತ್ನಿಯಾದ ತಾರೆಯನ್ನು ಮತ್ತು ನನ್ನ ಪುತ್ರನಾದ ಅಂಗದನನ್ನು ಕಾಪಾಡುವ ಭಾರ ನಿನ್ನದು. ರಾಮಚಂದ್ರ, ಆಗಬಹುದು ವಾಲಿ, ಆಗಬಹುದು. ರಾಮಚಂದ್ರ, ಲಕ್ಷ್ಮಣ, ನೀನೀಗಲೇ ಕಿಷ್ಕಿಂಧೆಗೆ ಹೋಗಿ ಸುಗ್ರೀವನಿಗೆ ರಾಜ್ಯಾಭಿಷೇಕವನ್ನು, ಅಂಗದ ಕುಮಾರನಿಗೆ ಯುವರಾಜ್ಯಾಭಿಷೇಕವನ್ನು ಮಾಡಿ ಬೇಗ ಹಿಂತಿರುಗು. ಆಗಲೇ